ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ನಾನು ಇದ್ದೀನಿ ಇವತ್ತು ಹೀರೋ ಪ್ರೀಮಿಯರ್ ಶೋರೂಮಲ್ಲಿ. ಸೊ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ನೋಡ್ಬೋದು, ಈ ಒಂದು ಬೈಕ್ 210 ಎಕ್ಸ್ಪಲ್ಸ್, ಮಚ್ ವೇಟೆಡ್ ಎಕ್ಸ್ಪಲ್ಸ್ 210. ಸೊ ಫೈನಲಿ ನಮ್ಮ ಕರ್ನಾಟಕದಲ್ಲಿ ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗಾಡಿನ ಇನ್ನೂ ಶೋರೂಮಲ್ಲಿ ಇಟ್ಟು ಈ ಡಿಸ್ಪ್ಲೇಗೆ ಇಟ್ಟು ಅದನ್ನ ಇನ್ನೂ ಲಾಂಚ್ ಥರ ಏನೂ ಮಾಡಿಲ್ಲ. ಡೈರೆಕ್ಟ್ ಆಲ್ರೆಡಿ ಬುಕ್ಕಿಂಗ್ಸ್ ತೊಗೊಂಡಿರೋರಿಗೆ ಡೈರೆಕ್ಟ್ ಡೆಲಿವರಿ ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಇದರಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಮತ್ತು ಹಳೆ ಎಕ್ಸ್ಪಲ್ಸ್ಗೂ ಈ ಎಕ್ಸ್ಪಲ್ಸ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಮೊದಲಾಗಿ ನೋಡಬೇಕು ಅಂದರೆ ಗಾಡಿ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ಗಾಡಿ ಅಂತೂ ಸಕ್ಕ ಸ್ಟೈಲಿಶ್ ಆಗಿದೆ. ಹಳೆ ಎಕ್ಸ್ಪಲ್ಸ್ಗೂ ಇದಕ್ಕೂ ಸೊ ಆಲ್ಮೋಸ್ಟ್ ಫುಲ್ ಚೇಂಜಸ್. ಸೊ ಟ್ಯಾಂಕಿಂದ ಹೇಳ್ಬೋದು, ಇದರಿಂದ ಒಂದು ಫ್ರಂಟು ವೈಸರಿಂದ ಹೇಳ್ಬೋದು, ಫೆಂಡರ್ ಅಂತೂ ಆಲ್ಮೋಸ್ಟ್ ಸೇಮ್ ಇದೆ, ಸ್ವಲ್ಪ ಒಂಚೂರು ಡಿಸೈನಿಂಗ್ ಚೇಂಜ್ ಮಾಡಿದ್ದಾರೆ. ಮೇಯ್ನ್ ಎಕ್ಸ್ಪಲ್ಸ್ 210ಅಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅಂದರೆ, ಸೊ ಲಿಕ್ವಿಡ್ ಕೂಲ್ ಇಂಜಿನ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಮತ್ತು ವಿತ್ ರೇಡಿಯೇಟರು. ಸೊ ನಿಮಗೆ ಹೈವೇಲಿ ಕ್ರೂಸಿಂಗ್ ಮಾಡೋಕ್ಕಾಗಲಿ ಇಲ್ಲ ಟೂರಿಂಗ್ ಮಾಡೋದಕ್ಕಾಗಲಿ ಸಖತ್ ಯೂಸ್ ಆಗುತ್ತೆ ಈ ಒಂದು 210 ಎಕ್ಸ್ಪಲ್ಸು. ಹಳೆ ಎಕ್ಸ್ಪಲ್ಸಲ್ಲಿ ಏನಂದರೆ ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ರು. ಸೊ ಈ ಒಂದು ಎಕ್ಸ್ಪಲ್ಸ್ 210ಅಲ್ಲಿ ನಿಮಗೆ ಲಿಕ್ವಿಡ್ ಕೂಲ್ಡ್ ಕೊಟ್ಟಿರೋದ್ರಿಂದ ನೀವು ಲಾಂಗ್ ಜರ್ನಿ ಅಂದರೆ ಈಗ ನಾವು ಯಾವ ಒಂದು 300-400 ಕಿಲೋಮೀಟರ್ಸ್ ರೈಡ್ ಮಾಡ್ತೀವಿ ಅಂದರೆ ಆರಾಮಾಗಿ ರೈಡ್ ಮಾಡ್ಬೋದು, ಯಾವುದೇ ಥರ ಒಂದು ಗಾಡಿಗೂ ಸ್ಟ್ರೆಸ್ ಆಗೋಲ್ಲ. ಸೊ ಹಳೆ ಎಕ್ಸ್ಪಲ್ಸಲ್ಲಿ ಏನಿತ್ತು ಅಂದರೆ ಅದು ಏರ್ ಕೂಲ್ಡ್ ಇರೋದ್ರಿಂದ ಈ ಸಮ್ಮರಲ್ಲಿ ಮತ್ತು ಜಾಸ್ತಿ ನಾವು ರನ್ ಮಾಡ್ತು ಅಂದರೆ ಇಂಜಿನ್ಗೆ ಸ್ಟ್ರೆಸ್ ಬೀಳೋದು. ಸೊ ಇದರಲ್ಲಿ ಆ ಒಂದು ಇರೋಲ್ಲ, ಯಾಕಂದರೆ ಲಿಕ್ವಿಡ್ ಕೂಲ್ಡ್ ಇರೋದ್ರಿಂದ ಇಂಜಿನ್ನ ಕೂಲ್ ಮಾಡುತ್ತೆ. ಮೊದಲನೇದಾಗಿ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಒಂದು ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ. ಸೊ ತುಂಬ ಲೆಂತ್ ಆಗಿರೋವಂಥ ಒಂದು ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ, ಸಖತ್ತು ಲುಕ್ ಆಗಿದೆ. ಸೊ ಆಲ್ಮೋಸ್ಟು DRL ಲೈಟ್ಸು. ಸೊ ಏನು ಅಂದರೆ ಇವರು ನಮಗೆ ಶೋರೂಮಲ್ಲಿ ಡಿಸ್ಪ್ಲೇನ ಶೋರೂಮಲ್ಲಿ ಕೊಟ್ಟಿದ್ರೆ ನಾವು ರಿವ್ಯೂ ಮಾಡೋಕ್ಕೂ ಚೆನ್ನಾಗಿರ್ತಾಯಿತ್ತು. ಸೊ ಇವ್ರು ಒಳಗಡೆ ಇಟ್ಟಿಲ್ಲ, ರೋಡಲ್ಲೇ ಇಟ್ಬಿಟ್ಟಿದ್ದಾರೆ. ಏನು ಅಂದರೆ ಡೆಲಿವರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟು. ಶೋರೂಮ್ ಒಳಗಡೆ ಇದನ್ನು ಇಟ್ಟು ಡಿಸ್ಪ್ಲೇಗೆ ಇಟ್ಟು ಯಾವುದೇ ಥರ ಇಲ್ಲ. ಸೊ ಆದ್ದರಿಂದ ನಾನು DRL ತೋರ್ಸೋಕ್ಕಾಗಲ್ಲ, ಇನ್ನೂ ಎಲ್ಲ ಟೆಸ್ಟ್ ಡ್ರೈವ್ಗಳು ನಡೀತಾ ಇದೆ. LED DRL ವಿತ್ ಒಳ್ಳೆ ಪವರ್ಫುಲ್ಲು ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, LED ಇದೆ. ಸೊ ಮಡ್ಗಾರ್ಡ್ ಅಂತೂ ನೋಡ್ಬೋದು, ಫೆಂಡರ್ ಸೂಪರ್ ಆಗಿದೆ. ಇದರಲ್ಲಿ ಏನು ಒಂದು ಹೊಸ ಲುಕ್ಕು ಅಂತ ಹೇಳ್ಬೋದು. ಸೊ ಲುಕ್ಕಲ್ಲ, ಇದು ಸೇಫ್ಟಿಗೆ. ಸೊ ಇನ್ ಕೇಸ್ ಏನಾದರೂ ನೀವು ಆಫ್ ರೋಡ್ ಮಾಡ್ಬೇಕಾದ್ರೆ ಏನಾದ್ರೂ ಬಿತ್ತು ಇಲ್ಲ ಅಂದರೆ ಯಾರಾದರೂ ಇನ್ನೊಬ್ರು ಸಪೋರ್ಟ್ ಮಾಡಬೇಕು ಅಂದರೆ ಈಗ ಏನಾದ್ರು ಹೆಡ್ಲೈಟ್ಸು ಅದು ಇದು ಇಟ್ಕೊಂಡು ಇದು ಮಾಡೋದು ಬದಲು ಒಂದು ಒಳ್ಳೆ ಇದು ನಿಜವೂ ಸಖತ್ ಯೂಸ್ಫುಲ್ ಅನಿಸುತ್ತೆ. ಇನ್ನೊಬ್ರಿಗೆ ಯಾರಿಗಾದ್ರೂ ಎಳೆಯೋದಕ್ಕಾಗಲಿ, ಈಗ ನಾವಂತೂ ಗಂಧದ ಗುಡಿ ಬೈಕರ್ಸ್ ಅಂದರೆ ಗೊತ್ತು, ಆಫ್ ರೋಡ್ಗಳು ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಏನಾದರೂ ಹಿಡ್ಕೊಂಡು ಎಳಿಯೋಣ ಅಂದರೆ ಏನು ಸಿಗೋಲ್ಲ. ಫಸ್ಟು ಇಲ್ಲ ರೇಡಿಯೇಟ್ರ್ ಹತ್ರ ಹೋಗಿ ಕ್ರ್ಯಾಶ್ ಕಾರ್ಡ್ ಕೈ ಹಾಕಬೇಕು, ಅಲ್ಲೋದ್ರೆ ಬಿಸಿ ಇರುತ್ತೆ. ನಿಜವಾಗ್ಲೂ ಸಖತ್ ಯೂಸ್ಫುಲ್ಲು. ನಮ್ಮ ಒಂದು ಆಫ್ ರೋಡ್ ಮಾಡೋರಿಗೆ ಮಾತ್ರ ಸಖತ್ ಯೂಸ್ಫುಲ್ ಇದೆ. ಇಟ್ಕೊಂಡು ಇದು ಎಳೆಯೋದಕ್ಕಾಗಲಿ ಇಲ್ಲ ಜಸ್ಟ್ ಒಂದು ಹ್ಯಾಂಡಲ್ ಮಾಡೋದಕ್ಕೆ ಸೂಪರ್ ಆಗಿದೆ. LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಮತ್ತು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಮತ್ತು ಆಲ್ಮೋಸ್ಟ್ ಆಲ್ ವರ್ಲ್ಡಲ್ಲೂ ಇದೆ, ಮತ್ತು ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲೂ ಡಿಸ್ಕ್ ಇದೆ, ಬ್ಯಾಕಲ್ಲೂ ಡಿಸ್ಕ್ ಇದೆ. ಸೊ ಆಮೇಲೆ ಆಲ್ಮೋಸ್ಟು ರಿಮ್ ಎಲ್ಲ ಸೇಮ್ ಇದೆ. ಎಕ್ಸ್ಪಲ್ಸ್ ಏನಿತ್ತು ಓಲ್ಡ್ ಇತ್ತು. ಮೇಯ್ನಾಗೆ ರೇಡಿಯೇಟರು 210cc ಏನು ಇಂಜಿನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ಒಂದು ಒಳ್ಳೆ ರೇಡಿಯೇಟರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟು ಇದು ಕ್ರ್ಯಾಶ್ ಗಾರ್ಡು ಅಷ್ಟೇ ಸಿಂಪಲ್ಲಾಗಿ ಇದಕ್ಕೆ ಗಾಡಿಗೆ ಎಲ್ಲ ಟೆಸ್ಟ್ ಮಾಡಿರ್ತಾರೆ, ಎಲ್ಲ ಬೀಡ್ಸ್ ಎಲ್ಲ ಟೆಸ್ಟ್ ಮಾಡಿರ್ತಾರೆ, ಯಾವುದೇ ಥರ ಟ್ಯಾಂಕಿಗೆ ಏನೂ ಆಗಬಾರ್ದು ಅಂತ. ನೋಡ್ಬೋದು ಇದರ ಇಂಜಿನ್ ನೋಡ್ಬೋದು, 210cc ಇಂಜಿನ್ ಇರೋದ್ರಿಂದ. ಫಸ್ಟು ನಮಗೆ ಹಳೆ ಎಕ್ಸ್ಪಲ್ಸಲ್ಲಿ ನಮಗೆ ಈ ವಿಂಡೋ ಕೊಟ್ಟಿರಲಿಲ್ಲ. ಸೊ ಏನು ಆಯಿಲ್ ಚೆಕ್ ಮಾಡೋ ಈ ವಿಂಡೋ ಕೊಟ್ಟಿರಲಿಲ್ಲ. ಇದು ತುಂಬ ಯೂಸ್ಫುಲ್, ಯಾಕಂದರೆ ನಾವು ಲಾಂಗ್ ರೈಡ್ಸ್ ಹೋದಾಗ ಮತ್ತು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು ಅಂದರೆ ನಾವು ಅದನ್ನು ಇದನ್ನು ಓಪನ್ ಮಾಡಿ ನಾವು ಅದನ್ನು ಚೆಕ್ ಮಾಡಬೇಕಿತ್ತು. ಸೊ ಅದೊಂದು ಸಖತ್ ಹಿಂಸೆ ಆಗ್ತಿತ್ತು. ಇದರಲ್ಲಿ ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಇಂಜಿನ್ ಸ್ಪೆಕ್ಸ್ ಬರಬೇಕು ಅಂದರೆ 210cc ಇಂಜಿನ್ ಇರೋದ್ರಿಂದ ಮತ್ತು 24.6 bhp ಹಾರ್ಸ್ ಪವರ್ ಕೊಟ್ಟಿದ್ದಾರೆ, ಮತ್ತು 210 ಟಾರ್ಕ್ ಪವರ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಆಯಿಲ್ದು ವಿಂಡೋ ಇರೋದ್ರಿಂದ ಆಯಿಲ್ ಚೆಕ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಮತ್ತು ಇದ್ರದ್ದು ಬ್ಯಾಶ್ ಪ್ಲೇಟ್ ಬಂದು ಬೈ ಡಿಫಾಲ್ಟೇ ಇದೆ. ಸೊ ಸ್ವಲ್ಪ ಏನು ಬ್ಯಾಶ್ ಪ್ಲೇಟ್ ಏನು ಅಷ್ಟು ಕ್ವಾಲಿಟಿ ಇಲ್ಲ ಅನಿಸುತ್ತೆ. ಹಳೆ ಎಕ್ಸ್ಪಲ್ಸು ಬ್ಯಾಶ್ ಪ್ಲೇಟ್ ಬಂದು ಫುಲ್ ಅಲ್ಯೂಮಿನಿಯಮ್ ಇತ್ತು, ಸಖತ್ತು ಸ್ಟ್ರೆಂತ್ ಆಗಿತ್ತು. ಇದು ನೋಡಿದ್ರೆ ಸ್ವಲ್ಪ ಇಲ್ಲಿ ಕೈಯಲ್ಲೇ ಹಿಂಗೆ ಶೇಕ್ ಆಗ್ತಿದೆ. ನೋಡಬೇಕು ಇದ್ರದ್ದು ಕ್ವಾಲಿಟಿ ಹೇಗಿದೆ ಅಂತ. ಸೌಂಡ್ ಅಂತೂ ನಾನು ಆಲ್ರೆಡಿ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿದ್ರೆ ಸಖತ್ತಾಗಿದೆ. ಮತ್ತು ಹಿಂದೆಗಡೆ ಗ್ಯಾಬ್ರಿಲ್ದು ವಿತ್ ಟಾಪ್ ರ್ಯಾಕು, ಸಿಂಪಲ್ ಆಗಿರೋ ಒಂದು ಟಾಪ್ ರ್ಯಾಕು ಕೊಟ್ಟಿದ್ದಾರೆ. ಸೊ ಅಪ್ ಟು 3 kg ಇಲ್ಲಿ ವೆಯ್ಟ್ ಇದು ಮಾಡ್ಬೋದು. ಬಟ್ ಲಾಂಗ್ ಟೂರಿಂಗ್ ಮಾಡೋರು ಅದು ಆಮೇಲೆ ಮಾಡಿಫಿಕೇಷನ್ಸು ಮತ್ತು ಕಸ್ಟಮೈಸ್ ಎಲ್ಲ ಬಂದಮೇಲೆ ನೀವು ಅದನ್ನು ಬೇರೆ ತೊಗೋಬೋದು. ಬಟ್ ಒಳ್ಳೆ ಓಲ್ಡ್ ಮಾಡೋದಕ್ಕಾಗಲಿ ಇಲ್ಲ ಇದನ್ನು ಆಫ್ ರೋಡಲ್ಲಿ ಯಾರಿಗಾದ್ರೂ ಸಪೋರ್ಟ್ ಮಾಡೋಕ್ಕಾಗಲಿ ಸಖತ್ತಾಗಿದೆ. ಗೇಜ್ ಆಗಿದ್ದೂ ಇದೆ, ಒಳ್ಳೆ ಗೇಜು ಇದೆ. ಹಿಂದೆಗಡೆ ನೋಡ್ಬೋದು ಇಂಡಿಕೇಟರ್ಸು, LED ಬ್ರೇಕ್ ಲೈಟ್ಸ್ ಕೊಟ್ಟಿದ್ದಾರೆ. LED ಬ್ರೇಕ್ ಲೈಟ್ಸು
ಇವತ್ತು ನಾನು ಆಲ್ರೆಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿದೆ, ನಾನು ವಿಡಿಯೋನ ಕ್ಲಿಪ್ಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಬೇಕಾರೆ ಟೆಸ್ಟ್ ಡ್ರೈವ್ ಮಾಡಿದೆ. ಸೀಟಿಂಗ್ ಪೊಸಿಷನ್ ಸಕ್ಕತ್ತಾಗಿದೆ. ಸೊ ಇಲ್ಲಿ ಸ್ವಿಚಸ್ ಬಂದು ಫಸ್ಟು ನಿಮಗೆ ಡೈರೆಕ್ಟು ಆಫ್ ಆನ್ ಇತ್ತು, ಡೈರೆಕ್ಟ್ ಸ್ವಿಚ್ ಬಟನ್ ಸಪ್ರೇಟ್ ಇತ್ತು. ಸೊ ಇವಾಗ ಇದಲ್ಲೇ ಸ್ಟಾರ್ಟ್ ಬಟನ್ನು ಕೊಟ್ಟಿದ್ದಾರೆ, ಜಸ್ಟು ಒಂದು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅಜೆಟ್ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟು 4-ವೇ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ನಾನು ಟೆಸ್ಟ್ ಡ್ರೈವ್ ಗಾಡೀಲಿ ತೋರಿಸ್ತೀನಿ ಅದು ನಿಮಗೆ ಡಿಸ್ಪ್ಲೇದು ಮಿಕ್ಕಿದೆಲ್ಲ. ಟ್ಯಾಂಕ್ ಅಂತೂ ಸಖತ್ತಾಗಿದೆ ನೋಡೋಕ್ಕೆ, ಏನೋ ಒಂಥರ ಜಾಸ್ತಿ ಬಲ್ಜ್ ಅನಿಸ್ತಾ ಇಲ್ಲ ಮತ್ತು ಓವರ್ ವೆಯ್ಟು ಅನಿಸ್ತಾ ಇಲ್ಲ ಗಾಡಿಗೆ. ನಾನು ಕುತ್ಕೊಂಡಿದ್ದೀನಿ ಮತ್ತು ಟೆಸ್ಟ್ ಡ್ರೈವ್ ಮಾಡಿದೆ. ಸಸ್ಪೆನ್ಷನ್ ಅಂತೂ ಹೇಳೋಂಗಿಲ್ಲ ಹೀರೋದಲ್ಲಿ, ಅದರಲ್ಲಿ ಎಕ್ಸ್ಪಲ್ಸ್ ಅಂತೂ ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲು. ಆಫ್ ರೋಡ್ಗೆ ಅಂತಲೇ ಬಿಟ್ಟಿರೋ ಗಾಡಿಗಳಿದು. ನಾನಂತೂ ನಿಮ್ಗೆ ಗೊತ್ತು ನಾನು ಎಕ್ಸ್ಪಲ್ಸ್ನ ಹೇಗೆ ಮಾಡಿಫಿಕೇಷನ್ ಮಾಡಿಸಿದ್ದೀನಿ, ಮತ್ತು ಅದರಲ್ಲಿ ನಾನು ಎಷ್ಟು ಟ್ರಾವೆಲ್ ಮಾಡಿದ್ದೀನಿ. 4 ಸಲ ಲಡಾಖ್ ಮಾಡಿದ್ದೀನಿ, ಬೆಂಗಳೂರಿಂದ 2 ಸಲ ಮಾಡಿದ್ದೀನಿ, ಪ್ಲಸ್ಸು ಚಂಡೀಗಢದಿಂದ 2 ಸಲ ಮಾಡಿದ್ದೀನಿ. ಸೊ ಈ ಸತಿನೂ ನಾನು ಎಕ್ಸ್ಪಲ್ಸಲ್ಲೇ ಲಡಾಖ್ ಮಾಡಬೇಕು ಅಂತ ಇದ್ದೀನಿ, ನೋಡಬೇಕು. ನನಗೆ ಆ್ಯಕ್ಚುಲಿ ಎಕ್ಸ್ಪಲ್ಸೇ ಇಷ್ಟ. ಅಂದರೆ ಈ ಒಂಥರ ಈ ಗಾಡಿ ಏನು ಅಂದರೆ ಕಾನ್ಫಿಡೆನ್ಸ್ ಜಾಸ್ತಿ ನಮಗೆ, ಆಫ್ ರೋಡ್ ಆಗಲಿ ಮತ್ತು ಜಾಸ್ತಿ ಇದಾಗಲ್ಲ. ಬಟ್ ಲಾಂಗ್ ರೈಡ್ಗೆ ನನಗೆ ಅದು ಆಗ್ತಾ ಇರಲಿಲ್ಲ, ಜಾಸ್ತಿ ಲಾಂಗ್ ರೈಡ್ ಮಾಡೋದಕ್ಕೆ, ಯಾಕೆಂದರೆ ಲಿಕ್ವಿಡ್ ಕೂಲ್ ಇರಲಿಲ್ಲ ಅಂತ. ಸೊ ಇವಾಗ ಲಿಕ್ವಿಡ್ ಕೂಲ್ ಇದೆ, ನೋಡೋಣ. ನಾನು ಯೋಚನೆ ಮಾಡ್ತೀನಿ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಗಾಡಿಗಳು ಬರ್ತಾನೆ ಇದೆ. ಯಾವ ಗಾಡಿ ತೊಗೊಳ್ಳೋಣ ಅಂತ ಮೆಂಟ್ಲಾಗ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ADV ಹೊಸ ಸೆಗ್ಮೆಂಟಲ್ಲಿ 390 ಬಿಟ್ಟರು. ನಾವು ಆಲ್ರೆಡಿ 1 ಇಯರ್ ಆಗಿದೆ. ಈ 1 ಇಯರ್ ಹೋಗ್ಬಿಟ್ಟು ನಮ್ಮ ಗಾಡಿ ತೊಗೊಂಡು ಸೇಲ್ ಮಾಡೋಣ ಅಂದರೆ ಇಷ್ಟ ಬಂದಿದ್ದು ರೇಟಲ್ಲಿ ಕೇಳ್ತಾರೆ. ಸೊ ಆದ್ದರಿಂದ ತಾಳ್ಮೆನ ಇಟ್ಕೊಂಡು ಬಾಯಿ ಮುಚ್ಕೊಂಡು ಇದ್ದೀವಿ ಸದ್ಯಕ್ಕೆ. ಹೇಳೋಕ್ಕಾಗಲ್ಲ ಯಾವಾಗ ನಮ್ಮ ಮನಸ್ಸು ಕೆರಳಿಸ್ತೋ ಗೊತ್ತಿಲ್ಲ. ಸೊ ದೇವ್ರು ಕಂಡುಬಿಟ್ರೆ ಗ್ಯಾರಂಟಿ ಇಳಿಸ್ಬಿಡೋದೆ ಗಾಡಿನ. ನೋಡೋಣ ಎಕ್ಸ್ಪಲ್ಸು ಒಟ್ಟು. ಸೊ ಇಷ್ಟೊಂದು ಸ್ಪೆಸಿಫಿಕೇಶನ್ ಸಖತ್ತು ಬದಲಾವಣೆ ಇದೆ ಈ ಒಂದು ಹೊಸ ಎಕ್ಸ್ಪಲ್ಸ್ 210ಅಲ್ಲಿ. ಬ್ಯಾಕ್ ಸೈಡು ನಿಮಗೆ ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಫಸ್ಟು ಹಳೆ ಎಕ್ಸ್ಪಲ್ಸಲ್ಲಿ ಕ್ರಾಸ್ ಇತ್ತು. ಸೊ ನೀವು ನೋಡ್ಬೋದು, ಹಳೆ ಸಸ್ಪೆನ್ಷನಲ್ಲಿ ಕ್ರಾಸ್ ಇತ್ತು, ಇದು ಸ್ಟ್ರೈಟ್ ಇದೆ. ಸೊ ಸಖತ್ತು ಆಫ್ ರೋಡ್ಗೆ ಮತ್ತು ಒಳ್ಳೆ ಎಂಡೋರೋ ಆಫ್ ರೋಡ್ ಮಾಡೋದಕ್ಕೆ ಸೂಪರಾಗಿರುತ್ತೆ. ಇನ್ನಿಕ್ಕಿದೆಲ್ಲ ನೀವು ನೋಡ್ಬೋದು, ಇಷ್ಟು ಚೇಂಜಸ್ ಇದೆ. ಇನ್ನೂ ಡಿಸ್ಪ್ಲೇಲಿ ಸಾಕಷ್ಟು ಮೋಡ್ಸ್ಗಳು ಕೊಟ್ಟಿದ್ದಾರೆ. ಸೊ ಏನಂದರೆ ರೋಡು, ಆಫ್ ರೋಡು ಮತ್ತು ಇನ್ನೊಂದು ಎಕ್ಸ್ಟ್ರಾ ಮೋಡನ್ನು ಕೊಟ್ಟಿದ್ದಾರೆ. ನೋಡಬೇಕು, ಅದನ್ನು ನಾನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಡಿಸ್ಪ್ಲೇ ನೋಡ್ಬೋದು, ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಓಪನ್ ಆದ ತಕ್ಷಣ ಎಕ್ಸ್ಪಲ್ಸ್ ಎಲ್ಲ ಬಂತು. ಈಗ ರೋಡ್ ಮೋಡಲ್ಲಿದೆ. ಸೊ ಟೋಟಲು 3 ಮೋಡ್ಸಲ್ಲಿದೆ. ರೋಡ್ ನೋಡಿ, ರೋಡು, ಟ್ರಯಲು, ಆಫ್ ರೋಡು, ABS ಮೋಡು, ABS ಆಫ್ ಆನ್ ಆ್ಯಂಡ್ ಆಫ್ ಇಲ್ಲಿದೆ ನೋಡ್ರಿ. ಇದು ಆಫ್ ರೋಡ್, ಕಂಪ್ಲೀಟ್ ಆಫ್ ರೋಡ್. ABS ಆಫ್ ಆಗ್ಬಿಡುತ್ತೆ. ಟ್ರಯಲ್ ಅಂದ್ರೆ ನಾರ್ಮಲ್, ಇದು ಹೌದೌದು ನಾರ್ಮಲ್ ರೋಡ್. ಸೊ ಆಫ್ ರೋಡಲ್ಲಿ ABS ಆಫ್ ಆಗುತ್ತೆ. ಸೊ ಇನ್ನು ಅಪಿಯರೆನ್ಸು ಈಗ ವೆದರ್ ಕ್ಲೌಡ್ ಡಿಸ್ಪ್ಲೇ ಅದೇ ಗೊತ್ತಾ, ಆಟೋ ಡಿಸ್ಪ್ಲೇ ಇದೆಯಾ? ಆಟೋ ಕೊಟ್ರೆ ಆಟೋ, ಡೇ ಕೊಟ್ರೆ ಡೇ, ನೈಟ್ ಕೊಟ್ರೆ ನೈಟ್. ಓಕೆ ಬಿಟ್ರೆ ಇನ್ನು ಇದು ಬ್ರೈಟ್ನೆಸ್ ನಾರ್ಮಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆಯಲ್ಲ. ಓಕೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸಾಫ್ಟ್ವೇರ್, ಆಮೇಲೆ ಸಾಫ್ಟ್ವೇರ್ ಇದ್ದು ಬ್ಯಾಟ್ರಿ ಇನ್ಫಾರ್ಮೇಷನ್ ಇದೆ. ಸೊ ಎಷ್ಟಿದೆ ವೋಲ್ಟ್ಸ್ ಅಂತಾರೆ, ಸೂಪರ್ ನೋಡಿ ಎಲ್ಲ ಇದೆ. ಸೊ ಇವಾಗ ಹೀರೋ ಶೋರೂಮಲ್ಲಿ, ಪ್ರೀಮಿಯರ್ ಶೋರೂಮಲ್ಲಿ ಫಸ್ಟ್ ಕರ್ನಾಟಕ ಬೈಕು ಡೆಲಿವರಿ ಕೊಡ್ತಾಯಿದ್ದಾರೆ 210 ಎಕ್ಸ್ಪಲ್ಸ್ನ. ಸೊ ನಮ್ಮ ಸ್ನೇಹಿತರಾದ ಜೀವನ್ ಅವರು ಡೆಲಿವರಿ ತೊಗೋತಾ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತವ್ರೆ. ಸೊ ನೋಡಿ ಇಲ್ಲೇ ಜೀವನು ಇಷ್ಟು. ಜೀವನ್, ನೀವೇನಾ ಫಸ್ಟು ಕರ್ನಾಟಕ 210 ಎಕ್ಸ್ಪಲ್ಸ್ ಡೆಲಿವರಿ ತೊಗೋತಿರೋದು? ಖಂಡಿತನಾ, ನಿಜಾನಾ? ಗೊತ್ತಿಲ್ಲ ಬ್ರೋ, ಬಟ್ ಶೋರೂಮ್ ಕಡೆಯಿಂದ ಬಂದಿರೋ ಇದ್ರ ಪ್ರಕಾರ ನಾನು ಓಕೆ. ಸೊ ಇರಲಿ, ರಾತ್ರಿ ಎಲ್ಲ ವಿಡಿಯೋಗಳು ನನಗೆ ಕಳಿಸ್ತಾವೆ, ಹಿಂಸೆ ಕೊಡ್ತಾವ್ರೆ ರಾತ್ರಿಯಿಂದ ಅದು ಇದು ಅಂತ. ಆ್ಯಕ್ಚುಲಿ ವಿಷಯ ಬಂದ್ಬಿಟ್ಟು ಎಕ್ಸ್ಪಲ್ಸ್ ಟೆಸ್ಟ್ ಡ್ರೈವ್ ಬಂದಿದೆಯಲ್ಲ, ಅದು ಬಂದಾಗ ಸೊ ಆಚೆ ತಗೊಂಡಾಗ ಮೇ ಬಿ ಅವರು ಅದನ್ನ ವಿಡಿಯೋ ಹಾಕಿ ಅದನ್ನ ಎಕ್ಸ್ಪಲ್ಸ್ ವಿಡಿಯೋ ತಗೊಂಡಿರೋ ಚಾನ್ಸ್ ಇದೆ ಅಂತ. ಬಟ್ ಅಫಿಷಿಯಲ್ ಆಗಿ ಡೆಲಿವರಿ ತೊಗೋತಾರೆ ನೀವೇನೆ. ಸೊ ಇರಲಿ ಬಿಡಿ, ಆಯಿತು. ಓಕೆ. ಇನ್ನೊಂದು ಗಾಡಿ ಯಾರ್ದಾದ್ರೆ ಅಷ್ಟೇ, ಪಟಾಕಿ ಯಾರ್ದಾದ್ರು ಹೊಡಿಯೋದು ನಾವಾಗಿರ್ಬೇಕು. ಸೂಪರ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಈಗ ಏನೇನು ಕೆಲವು ಕ್ಷಣದಲ್ಲಿ ಜೀವನ್ ಅವರು ಎಕ್ಸ್ಪಲ್ಸ್ ಡೆಲಿವರಿ ತೊಗೊಳ್ತಾರೆ. ಸೊ 210 ಕರ್ನಾಟಕದ ಫಸ್ಟ್ ಡೆಲಿವರಿ ಅಂತಲೇ ಇದೆ. ಸೊ ನಮ್ಮ ಸ್ನೇಹಿತರುಗಳು ತುಂಬ ಜನ ಬಂದವರೆ. ನೋಡ್ಬೋದು, ಗೋಲ್ಡನ್ ಥ್ರಾಟಲ್ಲು ಹರ್ಷ, ಮತ್ತು ಗಣೇಶು 360 ಟ್ರಾವೆಲರು, ಮತ್ತು ನಮ್ಮ ಗಂಧದ ಗುಡಿಯ ಬೈಕ್ ರೈಡರ್ ಪ್ರಣವ್ ಕೂಡ ಬಂದಿದ್ದಾನೆ. ಪ್ರಣವ್, ಏನು ಸಮಾಚಾರ? ನಮ್ಮ ಪ್ರಣವ್ ಎಲ್ಲಿ ನಮ್ಮ ಯಾವುದೇ ಥರ ಒಂದು ಇವೆಂಟ್ಸ್ ಆಗಲಿ, ಪ್ರೋಗ್ರಾಮ್ಗಳು ಎಲ್ಲಾದರೂ ಹಾಜರಿ ಇರ್ತೀಯಲ್ಲ?
ಸೂಪರ್, ಖುಷಿ ಆಗುತ್ತೆ ಇಷ್ಟು ಜೋಶ್ ಇರೋದು. ಹಾಂ ಸೂಪರ್. ಗಾಡಿ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ. ಓಕೆ ಸೂಪರ್. ಇನ್ನೇನು ಅಂದರೆ ಶೋರೂಮ್ ಒಳಗಡೆ ಗಾಡಿನೇ ಇಟ್ಟಿಲ್ಲ, ಈಗ ಡೆಲಿವರಿಗೆ ಮಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ, ಇಲ್ಲಿ ಇಟ್ಟಿದ್ದಾರೆ. ಸೊ ಡಿಸ್ಪ್ಲೇಗೆ ಆ್ಯಕ್ಚುಲಿ ಇಲ್ಲೆಲ್ಲಾದ್ರೂ ಇಡ್ಬೋದಾಯಿತು. ಸೊ ಪ್ರೀಮಿಯಂ ಅವರು ಏನಕ್ಕೆ ಇಟ್ಟಿಲ್ಲ ಅಂತ ನನಗೂ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಳಗಡೆ ಇಟ್ಟರೆ ಇನ್ನೂ ಗಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಬಿಸಿಲಲ್ಲಿ ಲಾಗ್ ಮಾಡೋಕ್ಕೂ ಆಗಲ್ಲ, ಮತ್ತು ಕರೆಕ್ಟಾಗಿ ನೋಡೋಕ್ಕೂ ಆಗಲ್ಲ ಗಾಡಿದು ಸ್ಪೆಕ್ಸ್ ಎಲ್ಲ. ಸೊ ಇಲ್ಲಿ ಇನ್ನೇನು ಡೆಲಿವರಿಗೆ ಕಾಯ್ತಾವ್ರೆ ಬಾಯ್ಸ್ ಎಲ್ಲ. ಸೊ ನೋಡ್ಬೋದು ಎಕ್ಸ್ಪಲ್ಸು ಡಾಕರ್ ಎಡಿಷನ್ನು, ಅಂದರೆ ಹಳೇದು ಏನು 200 ಎಕ್ಸ್ಪಲ್ಸ್ ಇತ್ತಲ್ಲ, ಸೊ ರ್ಯಾಲಿ ಇತ್ತು. ಸೊ ಇದು ಡಾಕರ್ ಎಡಿಷನು. ಸೊ ಫುಲ್ಲು ಹೈಟೆಲ್ಲ ಜಾಸ್ತಿನೇ ಇದೆ. ಇದು ಎಷ್ಟು 270 250 ಇರಬೇಕು ಹೈಟು, ಅಲ್ಲ ಸಾರಿ 850 870 ಇರಬೇಕು. ಡಾಕರ್ ಎಡಿಷನ್. ಓ ಗೋಲ್ಡನ್ ಥ್ರೆಟಲ್ ಅವರು ಗಾಡಿ ಡೆಲಿವರಿ ತೊಗೊಳಗೆ ಬಂದಿದ್ದೀರಾ ನೀವು? ಎಕ್ಸ್ಪಲ್ಸ್ ತೊಗೊಳಗೆ ಬಂದ್ರಾ? ನಾನು ಹೇಳ್ಬೇಕು ನಿಮಗೆ ಕಂಗ್ರ್ಯಾಚುಲೇಷನ್ಸು. ಸೊ 350 ಟ್ರಾವೆಲರು. ನಮಸ್ಕಾರ. ನಮಸ್ತೆ. ಮೀಟ್ ಆಗಿದ್ದೀರಾ? ಆಯ್ ಏನು ಗಾಡಿ ಡೆಲಿವರಿ ಓಪನ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಫೈನಲಿ ಒಂದು ಡೆಲಿವರಿ ಇದೆಲ್ಲ ತೊಗೊಂಡ್ರು. ಸೊ ಸಾಯಿ ಮೋಟರ್ಸಲ್ಲಿ ಬುಕ್ಕಿಂಗ್ ತೊಗೊಳ್ತಾ ಇದ್ದಾರೆ. ಸೊ ಏನು ಅಂದರೆ ಇಲ್ಲಿ ಡೆಲಿವರಿ ಕೊಡ್ತಾ ಇದ್ದಾರೆ. ಸೊ ಫಸ್ಟು ಕರ್ನಾಟಕದಲ್ಲಿ 210 ಡೆಲಿವರಿ ಇಲ್ಲಿ ಅಂತಲೇ ಇವ್ರು ಹೇಳಿದ್ರು. ನೀವು ಎಲ್ಲೆಲ್ಲಿ ತೊಗೊಂಡಿದ್ರೇನೂ ಗೊತ್ತಿಲ್ಲ, ಅದಕ್ಕೋಸ್ಕರ ಸೊ ಎಕ್ಸ್ಪಲ್ಸ್ 210 ನೋಡಬೇಕಿತ್ತು. ಮತ್ತು ಇವರು ನಮ್ಮ ಸ್ನೇಹಿತರು ಡೆಲಿವರಿ ತೊಗೊಳ್ತಾಯಿದ್ರು. ಎಲ್ಲ ಒಂದೇ ಅಟ್ ಎ ಟೈಮ್ ಇರೋದ್ರಿಂದ ಬಂದು ಒಂದು ಪ್ರೀಮಿಯಾ ಹೀರೋ ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿಂದ ಈಗ ಓಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನೋಡೋಣ ಫ್ಯೂಚರ್ ತೊಗೊಳ್ತೀನೋ ಇಲ್ಲ ಏನೂ ಡಿಸೈಡೇ ಮಾಡಿಲ್ಲ, ಯಾಕಂದರೆ ಈಗಿರೋ ಗಾಡಿಗಳೇ ಸಾಕು. ಸೊ ಎಲ್ಲರೂ ಬಾಯ್ಸ್ ಎಲ್ಲ ಹೋಗ್ತಾರೆ. ಬಾಯ್ ಬ್ರೋ, ಎಲ್ಲರೂ ಎಲ್ಲ ಹೋಗ್ತಾರೆ. ನಾವು ಇಲ್ಲಿಂದ ಕಳಿಸ್ಕೊಳ್ಳೋಣ. ಸೊ ಟೈಮ್ ಆಯಿತು, ಓಡೋಣ. ಪ್ರಣವ್ ಬಾ, ನನ್ನ ಗಾಡಿ ಅಲ್ಲೈತೆ. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್.